So happy, it's my birthday! I was crying yesterday. ನನ್ನ ಬರ್ಡೇಗೆ ನಾನು ಎಕ್ಸೈಟ್ ಆಗೋದಲ್ಲದೆ ಪಕ್ಕದ ಮನೆಯವ್ರು ಎಕ್ಸೈಟ್ ಆಗೋಕ್ಕಾಗತ್ತಾ? ಇಲ್ಲ, ಖಂಡಿತವಾಗ್ಲೂ ನಾವೇ ಎಕ್ಸೈಟ್ ಆಗಬೇಕು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಬರ್ಡೇ ಅಂತ ಅನ್ನೋಷ್ಟೇನು ಎಕ್ಸೈಟ್ಮೆಂಟ್ ಇಲ್ಲ. ಯಾಕೋ ಈ ವರ್ಷ ಬರ್ಡೇ ಅಂತಲೇ ಅನ್ನಿಸ್ತಾ ಇಲ್ಲ. ನೆನ್ನೆ ರಾತ್ರಿಯಿಂದನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದು. ಈ ವರ್ಷ ಯಾಕೋ ಡಲ್ ಹೊಡಿತಾ ಇದೆ. ಪರವಾಗಿಲ್ಲ, ನಾವೇನು ಚಿಕ್ಕ ಮಕ್ಕಳಲ್ಲ ಅಂತಂದ್ರೂ ಮನಸ್ಸೊಳಗೆ ಬೇಜಾರಿದೆ. ಬಟ್ ಆದರೂ ಪರವಾಗಿಲ್ಲ. ನಮ್ಮನ್ನು ನಾವು ಖುಷಿ ಪಡಿಸ್ಕೋಬೇಕು. 8 ಗಂಟೆಗೆ ಎದ್ದೇಳಬೇಕು ಅಂತಿದ್ದೆ. 6 ಗಂಟೆಯಿಂದ ನಮ್ಮೊಬ್ಬರು ಅಂಕಲ್ ಫೋನ್ ಮೇಲೆ ಫೋನು ಮಾಡಿ ನಿದ್ರೆಲ್ಲ ಹಾಳು ಮಾಡಿದ್ರು. ಪಾಪ ಅವರು ಪ್ರೀತಿಯಿಂದ ವಿಶ್ ಮಾಡೋದಕ್ಕೇ ಮಾಡಿದ್ದು. 6 ಗಂಟೆಯಿಂದ 6:15 ತನಕ ತಳ್ಳಿದೆ. ಬಟ್ ಅವ್ರನ್ನ ಸ್ಟಾಪ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗಿಲ್ಲ. 6:15ಗೆ ಫೋನ್ ಎತ್ಬಿಟ್ಟು, ನನಗೆ ಒಂದು ಪ್ರಾಬ್ಲಮ್ ಇದೆ, ನಿದ್ರೆಯಲ್ಲಿ ಅಂತ ರೆಸ್ಪಾಂಡ್ ಮಾಡ್ತೀನಿ. ಬಾಯ್ಬಿಟ್ಟು ಏನಾದ್ರು ಹೇಳ್ಬಿಟ್ರೆ ಹೋಯ್ತು ನನ್ನ ನಿದ್ರೆ, ಮತ್ತು ನಿದ್ರೆ ಬರೋಲ್ಲ. ಬಟ್ ಅವ್ರ ಹ್ಯಾಪಿ ಬರ್ಡೇ ಅಂದಾಗ ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲೇಬೇಕಾಗಿತ್ತು. ಹಂಗೆ ನಿದ್ರೆ ಹೋಯ್ತು. ಸೊ ಹೇಗೂ ಬೇಗ ಎದ್ದಿದ್ದೀನಲ್ಲ, ಎದ್ಬಿಟ್ಟು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಒಳ್ಳೆ ಹುಡುಗಿ ಥರ ದೇವ್ರ ಹತ್ರ ಹೋಗಿ ಬರೋಣ, ಅಂದರೆ ದೇವ್ರ ಹತ್ರ ಅಂದರೆ ಐ ಮೀನ್ ಚರ್ಚ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಅ ಡೇ ವಿತ್ ಫುಲ್ ಆಫ್ ಪಾಸಿಟಿವಿಟಿ ಗೈಸ್. ರಾತ್ರಿ ಫುಲ್ ನೆಗೆಟಿವಿಟಿ ಇತ್ತು. ಯಾರೂ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲ, ಪ್ರತಿ ವರ್ಷ ಯಾರಾದರೂ ರಾತ್ರಿ ಬರ್ಡೇ ಕೇಕೆಲ್ಲ ಕಟ್ ಮಾಡಿಸೋರು. ಈ ಸತಿ ಯಾರೂ ಇರಲಿಲ್ಲ. ಬಟ್ ಒಳಗಡೆ ಒಂದು ಬಟರ್ಫ್ಲೈ ಹಾರಾಡ್ತಾಯಿತ್ತು. ಐ ಜಸ್ಟ್ ಸಾ ದಟ್ ಆ್ಯಂಡ್ ಐ ಸೆಡ್, ಯಾರಿಲ್ಲ ಅಂದರೆ ಐ ಹ್ಯಾವ್ ದಿಸ್ ಬಟರ್ಫ್ಲೈ. ಬಾಯಿ ತೆಗ್ದಿಲ್ಲ ಗೈಸ್. ಅಲ್ಲಿ ಕ್ಯಾಂಡಲ್ ಕಚ್ಚಿಟ್ಟು ಪ್ರೇಯರ್ ಮಾಡ್ತಿದ್ದೆ. ಕ್ಯಾಂಡಲ್ ಒಳಗೆ ಬಿದ್ದುಬಿಟ್ಟು ಬಟರ್ಫ್ಲೈ ಸತ್ತೋಯ್ತು. ಐ ವಾಸ್ ಕ್ರೈಯಿಂಗ್ yesterday night. My birthday started with a ಬಾಯಿ ತುಂಬ ಕ್ರೈ ಗೈಸ್. ಇಟ್ ವಾಸ್ ಲಿಟ್ರಲಿ ಕ್ರೈಯಿಂಗ್. ಐ ಫೆಲ್ ಸೋ ಸ್ಯಾಡ್. ನನ್ನಿಂದ ಪಾಪ ಬಟರ್ಫ್ಲೈಗೆ ನಂಗೆ ಹಂಗೆ ಐ ಫೆಲ್ ಸೋ. ಅದು ಚೆನ್ನಾಗಿ ಹಾರಾಡ್ತಾಯಿತ್ತು. ಐ ಜಸ್ಟ್ ಟೋಲ್ಡ್, ನಂಗೆ ಯಾರೂ ಇಲ್ಲ ಅಂದರು ಐ ಹ್ಯಾವ್ ದಟ್ ಬಟರ್ಫ್ಲೈ ಅಂತ. ಆ್ಯಸ್ ಸೂನ್ ಆಸ್ ಐ ಟೋಲ್ಡ್ ದಟ್ ಆ ಬಟರ್ಫ್ಲೈಯು ಸತ್ತೋಯ್ತು ಪಾಪ. ಐ ಫೆಲ್ ಸೋ ಅನ್ಲಕ್ಕಿ. ಬಟ್ ದೆನ್ ಪಾಪ ಅದ್ರ ಐ ಡೋಂಟ್ ನೋ ಇಟ್ಸ್ ಓಕೆ ಬಿಡಿ. ನೆಗೆಟಿವಿಟಿ ಎಲ್ಲ ಬಿಟ್ಟು ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡೋಣ. ಅದೇನ ಗೋ ಥ್ರೂ ಮೈ ವಿಡಿಯೋ. ಇವತ್ತು ನನ್ನ ಬರ್ಡೇ ಗಿಫ್ಟಾಗಿ ನೀವೆಲ್ಲ ಏನು ಕೊಡ್ಬೋದು ಅಂದರೆ, ನಿಮ್ಮ ಅಕ್ಕಪಕ್ಕ ಫೋನ್ ಇರೋದನ್ನ ತೆಗೆದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೋದು. ದಟ್ ವಿಲ್ ಬಿ ಮೈ ಬರ್ಡೇ ಗಿಫ್ಟ್. ಅದಾದಮೇಲೆ ನಾನು ಹೋದೆ ಚರ್ಚ್ಗೆ ಹೋದಾದ್ಮೇಲಿಂದ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಇತ್ತು. ಚರ್ಚಿಗೆ ಹೋಗಿ ಬಂದಿದ್ದಾಯಿತು. ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇದು ಫಸ್ಟ್ ಔಟ್ಫಿಟ್ ಆಫ್ ಮೈ ಬರ್ಡೇ. ಇನ್ನು ಎಷ್ಟು ಔಟ್ಫಿಟ್ ಬರುತ್ತೆ ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಔಟ್ಫಿಟ್. ಚೆನ್ನಾಗಿದೆಯಾ ನೋಡಿ. ಕಾಲೇಜಿಗೆ ಆಬ್ವಿಯಸ್ಲಿ ಸ್ಯಾರಿನೇ ಹಾಕ್ಕೊಂಡು ಹೋಗ್ಬೇಕು, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಇವಾಗ ಕಾಲೇಜ್ಗೆ ಹೋಗಿ ಆಮೇಲೆ ಏನು ಮಾಡ್ತೀನಿ, ಅಲ್ಲಿ ಏನು ಮಾಡಲ್ಲ, ಎಕ್ಸಾಮ್ ಡ್ಯೂಟಿ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಆಮೇಲೆ ನೋಡೋಣ. ಬರ್ಡೇ ಸ್ಯಾರಿ ನಮ್ಮಮ್ಮ ಕೊಡಿಸಿದ್ದು. ಅವರು ಸ್ಪೆಷಲಾಗಿ ಹೇಳಿದ್ದಾರೆ, ನನ್ನ ಬರ್ಡೇ ಗಿಫ್ಟ್ ಅಂತ ಮೆನ್ಷನ್ ಮಾಡಬೇಕು ನೀನು ಚಾನಲಲ್ಲಿ ಅಂತ. ಮೈಸೂರು ಸಿಲ್ಕ್ ತಗೋಬೇಕು ಅಂತ ಸುಮಾರು ದಿನದಿಂದ ಆಸೆ ಪಡ್ತಿದ್ದೆ. ಅದಕ್ಕೆ ಎಂಜಾಯ್ ಅಂತ ನಮ್ಮಮ್ಮ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು. ನನ್ನ ಈ ಬ್ಯೂಟಿಫುಲ್ ಸ್ಯಾರಿ ಪ್ರಮೋಟ್ ಮಾಡೋಕ್ಕೆ ಏನಿಲ್ಲ, ಮೈಸೂರು ಸಿಲ್ಕಲ್ಲಿ ಐ ಮೀನ್ KSIC ಇಲ್ಲ, KC ಅಲ್ಲೆಲ್ಲೋ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಹೋಗಿ ತಗೋಬೋದು. ಐ ಆಮ್ ಸೋ ಎಕ್ಸೈಟೆಡ್. ಇವಾಗ ಎಕ್ಸೈಟ್ಮೆಂಟ್ ಆಗೋವಂಥ ವಿಷಯ ಏನೂ ಇಲ್ಲ ಅಂದರೆ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇಟ್ಸ್ ಮೈ ಬರ್ಡೇ ಗೈಸ್. ಇಟ್ಸ್ ಮೈ ಬರ್ಡೇ. ನನ್ನ ಬರ್ಡೇಗೆ ನಾನು ಎಕ್ಸೈಟ್ ಆಗೋದಲ್ಲದೆ ಪಕ್ಕದ ಮನೆಯವ್ರು ಎಕ್ಸೈಟ್ ಆಗೋಕ್ಕಾಗತ್ತಾ? ಇಲ್ಲ, ಖಂಡಿತವಾಗ್ಲೂ ನಾವೇ ಎಕ್ಸೈಟ್ ಆಗ್ತೀವಿ. ತುಂಬ ಖುಷಿ ಆಗ್ತಾಯಿದೆ. ಅಮ್ಮ ಕೊಟ್ಟಿದ್ದು ಗಿಫ್ಟ್ ನೋಡಿದ್ರಿ. ಅಪ್ಪ ಏನು ಕೊಟ್ಟರು ಅಂತ ಗೊತ್ತಾಗೋದು ಬೇಡವಾ? ಅಪ್ಪ ಈ ಸತಿ ನನಗೆ ಹೊಸ ಗಾಡಿ ಕೊಡ್ಸಿದ್ರು ಗೈಸ್, ಹೊಸ ಗಾಡಿ. ಅದಕ್ಕೋಸ್ಕರ ಕಾಲೇಜಿಂದ ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡೆ. ಇವಾಗ ನಾವು ನನ್ನ ಫ್ರೆಂಡ್ ಕರೆದಿದ್ದಾರೆ. ಆಬ್ವಿಯಸ್ಲಿ ಕೇಕ್ ಕಟ್ ಮಾಡೋಕ್ಕೆ ಕರೆಯೋದು ಬರ್ಡೇ ದಿನ. ಅಲ್ಲಿಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಅದಾದಮೇಲೆ ಇನ್ನೊಬ್ರು ಪಾಪ ಕುಶಾಲಾಗ್ರದಿದ್ದಲ್ಲ ಬಂದರೆ ಸೋ ಲೌಡ್. ಸ್ಟಾರ್ಟಿಂಗ್ ಚೆನ್ನಾಗಿಲ್ಲ ಅಂದರೂ ಹೋಗ್ತಾ ತುಂಬ ಚೆನ್ನಾಗಾಗ್ತಾಯಿದೆ. ಅದೇ ಹೇಳಿದ್ದು, ಬರ್ಡೇ ಸ್ಟಾರ್ಟಿಂಗ್ ಚೆನ್ನಾಗಿರಬೇಕು ಅಂತಿಲ್ಲ, ಹೋಗ್ತಾ ಸಖತ್ತಾಗುತ್ತೆ ಗೈಸ್, ಸಖತ್ತಾಗುತ್ತೆ. ಸೊ ದಿಸ್ ಇಸ್ ಮೈ ತೋರ್ಸೋಕ್ಕೂ ಯಾರೂ ಇಲ್ಲ ಗೈಸ್. ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಹೆಂಗೆ ಕಾಣ್ತಾ ಇದ್ದೀರಿ? ಸಖತ್ತಾಗಿ ಕಾಣ್ತೀವ. ಆ ಬರ್ಡೇ ಗ್ಲೋ ಬಂದುಬಿಟ್ಟಿದೆ, ಆಲ್ರೆಡಿ ಬಂದುಬಿಟ್ಟು. ಓ ಮೈ ಗಾಡ್, ಯಾರಾದರೂ ಫೋಟೋ ತೆಕ್ಕೊಡಕ್ಕೆ ಇದ್ದಿದ್ರೆ ಇವಾಗ ಚಿಂದಿಯಾಗಿ ಕಾಣ್ತಾ ಇದೆ. ಓಕೆ, ಹ್ಯಾಪಿ ಬರ್ಡೇ ಟು ಯು ಅಂತ ಆಡ್ತಾರೆ. ಕೇಕ್ ಕಟ್ ಮಾಡ್ಕೊಂಡು ಬರೋಣ ಟು ಸೆಲೆಬ್ರೇಟ್ ಮೈ ಬರ್ಡೇ ಗೈಸ್. ಅಲ್ಲಿಂದ ನಾವು ಹೊರಟು 1983ಗೆ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಜಾಗ. ತುಂಬ ಖುಷಿ ಆಯಿತು ನನಗೆ.
Thank you so much for making my day still more special. Thank you, Chipali ma'am. So happy. I'm so happy. Oh, I can see myself in the lift. Wow, this is really a cool place. Place. Doors open. So guys, we are here in 1983. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನಲ್ಲಿ ಇದ್ದೀನಿ. ನಾನು ತುಂಬ ಎಕ್ಸೈಟೆಡ್. Expect this much. Too much is too bad, I know, but I'm very much excited. I'm always excited. And my friend is making. Suddenly you look beautiful, Obisma. All these days you look so bad. The friends are like this, guys. They'll never appreciate us unless and until it's our birthday or any other special day. But on my birthday, they make us feel so special. And thank you so much for that. She bought this big cake. ಆಮೇಲೆ ಹೇಳ್ತಿದ್ದಾಳೆ, ಏನು ಮಾಡಿದ್ರು ಲೈಫಲ್ಲಿ ದೊಡ್ಡದಾಗಿ ಮಾಡಬೇಕು. ಪ್ರಾಬ್ಲಮ್ಸ್ ತೊಗೊಂಡ್ರೂ ದೊಡ್ಡ ಪ್ರಾಬ್ಲಮ್ಸ್ ತೊಗೋಬೇಕು, ಚಿಕ್ಕ ಪ್ರಾಬ್ಲಮ್ಸ್ ತೊಗೋಬಾರ್ದು ಲೈಫಲ್ಲಿ ಅಂತ. ಗೆಸ್ ವಾಟ್ಸ್ ಇನ್ ಸೈಡ್? ಅನ್ಬಾಕ್ಸಿಂಗ್ ದ ಕೇಕ್, ದ ಮಿಸ್ಟೀರಿಯಸ್ ಕೇಕ್. ಓ yummy. Happy birthday to you. Happy birthday to you. Happy birthday to you. Thank you so much. ಪಾಪ ಇದು ತಿರುಪತಿಗೆ ಹೋಗಕ್ಕಿರೋ ಕೂಸಿದು ಬಂದ್ಬಿಟ್ಟಿದೆ ನನಗೋಸ್ಕರ. ಎಷ್ಟೊತ್ತಿಗೆ ಗೊತ್ತಾ ಟ್ರೈನ್ ಇರೋದು? 5 o'clockಗೆ. 4:50. ದಿಸ್ ಇಸ್ ದ ಥರ್ಡ್ ಔಟ್ಫಿಟ್. ಆ್ಯಂಡ್ ಇವಾಗ ನಾವು ಶೋರೂಮಿಗೆ ಬಂದಿದ್ದೀವಿ ಟು ಬೈ ಅ ನ್ಯೂ ವೆಹಿಕಲ್. ಸೋ ಫಾರ್ ಬರ್ಡೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ಹೋಗಲಿ. ಸೊ ಇವಾಗ ಒಂದು 2 ವೀಲರ್ ತಗೊಂಡು ನಾವು ಮನೆಗೆ ಹೋಗ್ತೇವೆ. ಇವಾಗ ವೆಹಿಕಲ್ನ ತಂದು ನಾವು ಬ್ಲೆಸ್ ಮಾಡಿಸೋದಕ್ಕೆ ಬಂದಿದ್ದೀವಿ ಸನ್ ಫಿಲೋಮಿನಾಸ್ ಚರ್ಚ್ಗೆ. ಫಾದರ್ ಬರೋಕ್ಕೋಸ್ಕರ ಕಾಯ್ತಾ ಇದ್ವಿ ಬ್ಲೆಸ್ಸಿಂಗ್ಗೆ. ಲುಕ್ ಎಟ್ ದ ಬ್ಯೂಟಿ. ಇವಾಗ ಹೋಗ್ಬಿಟ್ಟು ವೆಹಿಕಲ್ ತಗೊಬಂದ್ವಿ. ಲುಕ್ ಎಟ್ ಮೈ ಬ್ಯೂಟಿ. ಓಕೆ, ಹೊಸದು ಬಂದಿದ ತಕ್ಷಣ ಹಳೇದನ್ನ ಮರಿಬಾರ್ದು. ಹಳೇದ್ರ ಮೇಲೆ ಲವ್ ಜಾಸ್ತಿ ಇರುತ್ತೆ, ಇದ್ರ ಮೇಲೂ ಇರುತ್ತೆ, ಬಟ್ ಹಳೇದ್ರಷ್ಟು ಇರಲ್ಲ. ಐ ಲವ್ ಯು ಬಂಗಾರಿ, ಯು ಆರ್ ಮೈ ಫಸ್ಟ್ ಲವ್. ಅದಕ್ಕೆ ಬೇಜಾರಾಗ್ತಾ ಇದೆ ಅಂತ ಆಡಬಾರ್ದು, ಅತಿಯಾಗಿ ಆಡಬಾರ್ದು. ಪಾಪ ನಾವು ಹಳೇದು ಹೊಟ್ಟೆ ಹೊರ್ಕೊಳ್ಳುತ್ತೆ. ಇಲ್ಲ ಚೀನಿ, ನಂಗೆ ನೀನೇ ಇಷ್ಟ, ನನ್ನ ಲವ್ ನೀನು. ಅಲ್ಲಿ ನಿಂತಿದೆ ನೋಡಿ ಹಳೇದು, ಅದಕ್ಕೆ ಬೇಜಾರು ಮಾಡಬಾರ್ದು ಯಾವತ್ತೂ ಅಷ್ಟೇ. 2ನೇ ಮಗು ಹುಟ್ಟಿತು ಅಂತ ಹೇಳ್ಬಿಟ್ಟು ಮೊದಲನೇ ಮಗುನ ಕಡೆಗಣಿಸಬಾರ್ದು. ಮೊದಲನೇ ಮಗುಗೆ ತುಂಬ ಹರ್ಟ್ ಆಗುತ್ತೆ. ನಾನು ಅದಕ್ಕೆ ಇನ್ನೊಂದು ತಮ್ಮನೇ ಬೇಡ ತಂಗಿನೇ ಬೇಡ ಅಂತ ಹಠ ಮಾಡ್ತಾಯಿದ್ದೆ. ಯಾಕೆಂದರೆ ಐ ವಿಲ್ ಬಿ ಇಗ್ನೋರ್ಡ್ ಅಂತ. ಆ ನೋವು ಅದಕ್ಕೆ ಬರಬಾರ್ದು. ಸೊ ಯು ವಿಲ್ ಆಲ್ವೇಸ್ ಬಿ ಮೈ ಫಸ್ಟ್ ಲವ್, ಯು ದ ಸೆಕೆಂಡ್ ಲವ್. ಹೊಸದು ಒಂದಿದ ತಕ್ಷಣ ಹಳೇದ್ರನ್ನು ಮರೆಯೋದಕ್ಕಾಗಲ್ಲ, ಬಟ್ ಆದರೂ ಖುಷಿ ಆಗ್ತಾಯಿದೆ. ನನ್ನದೇ ಒಂದು ಗಾಡಿ ಗೈಸ್. ಸೊ ಹ್ಯಾಪಿ. ಸೋ ಫಾರ್ ಎವ್ರಿಥಿಂಗ್ ಈಸ್ ವೆಲ್ ಆ್ಯಂಡ್ ಗುಡ್. ರಾತ್ರಿ ವಾಸ್ ಬ್ಯಾಡ್. ಹೇಳಿದ್ನಲ್ಲ, ರಾತ್ರಿ ಸ್ವಲ್ಪ ಬಟರ್ಫ್ಲೈಸ್ ಹತ್ತೋಗ್ಬಿಟ್ಟು ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ನಾವಿವಾಗ ಗ್ಲಿನ್ಸ್ ಸ್ಪೀಕ್ ಹೌಸಿಗೆ ಬಂದಿದ್ದೀವಿ. ಅಲ್ಲಿನ ಜಾತ್ರೆ ಮಾಡ್ಕೊಂಡು ನಿಂತಿದ್ದಾರೆ, ಹೊರತು ಬರ್ತಾ ಇಲ್ಲ ಇಲ್ಲಿಗೆ. ಇವಾಗ ಬರ್ತಾ ಇದ್ದೀವಿ. ಇವರಿಬ್ಬರು ನನ್ನ ಫ್ರೆಂಡ್ಸ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಇವರು ಕುಶಾಲ್ ನಗರಿಂದ ಬಂದಿದ್ದಾರೆ. ನಾನು ಮೈಸೂರಿಂದನೇ ಬಂದಿದ್ದೀನಿ, ಆದರೆ ಬೆಂಗಳೂರಿಂದ ಬಂದಿದ್ದಾರೆ. ಎಸ್, ಇವ್ರದ್ದು ಬರ್ಡೇ ನೆನ್ನೆ ಇತ್ತು. ಇವತ್ತು ನಾವು ಒಟ್ಟಿಗೆ ಸೆಲೆಬ್ರೇಟ್. ಇದೊಂದು ಚೈಲ್ಡು, ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾರೆ. ನೋಡಿ ಇವರು ಬೊಟಾಕ್ಸ್ ಮಾರ್ಕ್ಸ್ ಬಂದಿದ್ದಾರೆ. ಬ್ಯೂಟಿಫುಲ್ ಲೇಡಿ, ಮುಖ ತೋರ್ಸಕ್ಕೆ ನಾಚ್ಕೋತಿದ್ದಾರೆ. ಇವ್ರ ಅಮ್ಮ ಹೇಳಿದ್ರಂತೆ ಕುದುರೆ ಥರ ಅಂತ, ಕುದುರೆ ಜುಟ್ಟು ಥರ ಕಾಣ್ತಿದ್ಯಾ ಅಂತಂದ್ರ. ಏನಂತಂದ್ರು ಬೇಬಿ ನಿಮ್ಮಮ್ಮ? ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಹಿಂಗೆ ಮಾಡಿ ಹೋಗ್ತಾ ಇದ್ದೆ, ಅದಕ್ಕೆ ಕುದುರೆ ಥರ ಕಾಣಿಸ್ತಾ ಇದ್ದೆ. ಕುದುರೆ ಥರ ಹೋಗ್ತಾ ಇದ್ದೆ, ಆ ಥರ ಕಾಣ್ತಾ ಇದ್ದಾಳ ಅಂತ ಕಮೆಂಟ್ ಮಾಡಿ ಗಾಯ್ಸ್. ₹10 ಆ್ಯಕ್ಟಿಂಗ್ ಮಾಡಿದ್ರೆ ₹100 ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ.
ದಿಸ್ ವಿಲ್ ಬಿ ದ ಲಾಸ್ಟ್ ಕೇಕ್ ಐ ಗೆಸ್ ಫಾರ್ ದಿಸ್ ಇಯರ್. ನಾಟ್ ಶೋರ್, ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ದಿಸ್ ವಿಲ್ ಬಿ ಮೈ ಲಾಸ್ಟ್ 25th ಬರ್ಡೇ ಕೇಕ್. ಈ ಕೇಕ್ನ ನನ್ನ ಫ್ರೆಂಡ್ ನನಗೋಸ್ಕರ ಮಾಡಿರೋದು, ನಿಜವಾಗ್ಲೂ ಅವಳು ಕೈಯಾರೆ ಮಾಡಿರೋದು. ಸ್ವಲ್ಪ ಹೇಳ್ಬೋದಾ ಯಾವ ಕೇಕ್ ಇದು? ಚೀಸ್ ಕೇಕ್, ಅದು ಸ್ಟ್ರಾಬೆರಿ ಚೀಸ್ ಕೇಕ್. ಓ, ಸ್ಟ್ರಾಬೆರಿ ಚೀಸ್ ಕೇಕ್ ಅಂತೆ ಗೈಸ್, ಅವಳ ಕೈಯಾರೆ ಮಾಡಿದ್ದಾರೆ ಗೈಸ್. ನಂಗೆ ಯಾರು ಇಷ್ಟೆಲ್ಲ ಎಫರ್ಟ್ ತಗೊಂಡು ಕೇಕ್ ಎಲ್ಲ ಕೈಯಾರೆ ಮಾಡಿ ನಾನು ತಿನ್ಬೇಕು ಅಂತ ಮಾಡಿದೆ ಕಡೆ. ಹಂಗಾರೆ ನೀನು ಹಂಗೋಸ್ಕರ ಮಾಡಿಲ್ಲ. ಇದೊಂದು ದುಷ್ಟ ಸ್ವಭಾವ ಶಿಯಾಸ್. ಹಾಂ, ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಂಡಿಂಗ್ ದ ಡೇ ವಿತ್ ದಿಸ್ ಕೇಕ್. ಹ್ಯಾಪಿ ಬರ್ಡೇ. ಫುಲ್ ಖುಷಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಶಾ. ಹ್ಯಾಪಿ ಬರ್ಡೇ ಟು ಯು. ಸರಿಯಾಗಿದೆಯಾ? ಸಕ್ಕತ್ತಾಗಿ ಮಾಡಿದೆಯಾ ಶಿಬಾ? ಗಿಫ್ಟ್ ಸಿಕ್ಕಿದೆ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಏನು ಇರಬಹುದು? ನನ್ನ ಪ್ರಕಾರ ಇದೊಂದು ಕಪ್ಪಾಗಿರಬಹುದು. ನಾನು ಯಾವಾಗಲೂ ಸ್ಮೂದಿ ಕುಡಿತಾ ಇರ್ತೀನಿ ಅಂತ ಹೇಳ್ತಾ ಇರ್ತಿದ್ದೆ. ನನ್ನ ಗೆಸ್ ಯಾವತ್ತೂ ತಪ್ಪಾಗಲ್ಲ. ಇಟ್ಸ್ ಅ ಕಾಫಿ ಮಗ್. ದಟ್ಸ್ ಸೊ ನೈಸ್. ಒಬ್ಬರಿಗೆ ನಾನು ಸುಮ್ಮನೆ ತಮಾಷೆಗೆ ಬರ್ಡೇ ಪಾರ್ಟಿಯಲ್ಲಿ ಅಂದಾಗ ಹ್ಯಾಪಿ ಪ್ರೆಸೆಂಟ್ ಯಾರಾದರೂ ಕೊಟ್ಟಾಗ ತುಂಬ ಖುಷಿ ಆಗುತ್ತಲ್ಲ. ಥ್ಯಾಂಕ್ ಯು. ಇನ್ನು ಸ್ಮೂದಿ ಕುಡಿತೀನಿ. ಇದಾಗಿತ್ತು ನನ್ನ ಬರ್ಡೇ. ನನ್ನ ಬರ್ಡೇ ದಿನ ನನ್ನ ತುಂಬ ಸ್ಪೆಷಲ್ ಅಂತ ಫೀಲ್ ಮಾಡಿಸಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. 25 years ಬರ್ಡೇ ಡನ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್.